ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಬಟೂರು ಈ ಒಂದು ಶಾಲೆಗೆ ಆಗಮಿಸಿದ್ವಿ. ಈ ಒಂದು ಶಾಲೆಯಲ್ಲಿ ನಮ್ಮ ಕರ್ನಾಟಕದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂತ ಶ್ರೀಯುತ ಎಸ್ ಬಂಗಾರಪ್ಪನವರು ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿದ್ರು. ನಾವೆಲ್ಲದ್ದು ಕೊಡೋದು ಇಂಪಾರ್ಟೆಂಟ್ ಅಲ್ಲ, ನಾವು ಯಾವ ಶಾಲೆಯಿಂದ ಓದಿದ್ವಿ ಅದಕ್ಕೆ ನಿಮ್ಮ ಕಿರು ಕಾಣಿಕೆ ಅಂತ ಹೇಳಿ, ಕಾಣಿಕೆ ಅಂತ ಹೇಳೋದಿಲ್ಲ, ಜವಾಬ್ದಾರಿ. ಈ ಒಂದು ಶಾಲೆಗೆ ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರಾದಂತಹ ಶ್ರೀಯುತ ಮಧು ಬಂಗಾರಪ್ಪ ಸರ್ ಅವರು ಅವರ ತಂದೆಯವರ ನೆನಪಿಗೋಸ್ಕರ ಈ ಒಂದು ಶಾಲೆಗೆ 10 ಲಕ್ಷ ರೂಪಾಯಿಯ ದೇಣಿಗೆಯನ್ನು ನೀಡುವುದರ ಮೂಲಕ ಈ ಒಂದು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಜನರಿಗೆ ದೇಣಿಗೆ ನೀಡಿ ಎಂದು ಬರೀ ಮಾತಿನಲ್ಲೇ ಹೇಳುವ ಬದಲು ಮಾನ್ಯ ಶಿಕ್ಷಣ ಸಚಿವರು ತಮ್ಮ ತಂದೆಯವರಾದ ಸೊರಬಾದ ಪ್ರೀತಿಯ ಮಹಾನ್ ನಾಯಕರಾದ ಶ್ರೀ ಎಸ್ ಬಂಗಾರಪ್ಪನವರು ಓದಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಬಟೂರು ಈ ಶಾಲೆಗೆ ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ನೀಡುವ ಮೂಲಕ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಎಲ್ಲರಿಗೂ ಮಾದರಿಯಾದರು. ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ 3 ಕೋಟಿಗಿಂತಲೂ ಅಧಿಕ ಹಣವನ್ನ ದೇಣಿಗೆ ರೂಪದಲ್ಲಿ ಶಾಲೆಗಳಿಗೆ ತರುವುದರ ಮೂಲಕ ಶಾಲೆಯ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಈಗ ಈ ಒಂದು ಶಾಲೆಯ STMC ಅಧ್ಯಕ್ಷರಾದಂತಹ ಶ್ರೀಯುತ ಸುರೇಶ್ ಅವರು ಹಾಗೆ ಈ ಒಂದು ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ರೇಖಾ ಅವರು ನಮ್ಮ ಜೊತೆ ಇದ್ದಾರೆ. ಅದಾದ ನಂತರ ಸೊರಬ ತಾಲೂಕಿನಾದ್ಯಂತ ಕ್ಷಿಪ್ರವಾಗಿ ಈ ಯೋಜನೆ ಜಾರಿಯಾಯಿತು. ಸೊರಬದಲ್ಲಿ ಸಾವಿರಾರು ದಾನಿಗಳು ಶಾಲೆಗಳಿಗೆ ದೇಣಿಗೆ ನೀಡಿ ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸುತ್ತಿದ್ದಾರೆ. ನಮ್ ಕ್ಲಾಸಿಗೆ ಡೆಸ್ಕ್, ಟಿವಿ ಕೊಟ್ಟಿದ್ದಾರೆ. ಸೈನ್ಸ್ ತಕ್ಕ ಹಾಗೆ ಉಪಕರಣಗಳನ್ನು ಕೊಟ್ಟಿದ್ದಾರೆ. ಮ್ಯಾಥ್ಸ್ ಉಪಕರಣ ಕೊಟ್ಟಿದ್ದಾರೆ. ಸೋಷಿಯಲ್ ತಕ್ಕ ಹಾಗೆ ಮ್ಯಾಪ್, ಗ್ಲೋಬ್ ಕೊಟ್ಟಿದ್ದಾರೆ. ಸೋಷಿಯಲ್ ಪಾಠ ಮಾಡುವಾಗ ಗ್ಲೋಬ್ ಅಲ್ಲಿ ತೋರಿಸಿ ಮಾಡ್ತಾರೆ. ಸೋಷಿಯಲ್ ಪಾಠಗಳೆಲ್ಲ ಟಿವಿಯಲ್ಲಿ ಹಾಕ್ತಾರೆ. ಹಾಗೆ ಇಡೀ ಶಾಲೆ ಮಕ್ಕಳಿಗಾಗಿ ಯೂನಿಫಾರ್ಮ್, ಸ್ಕೂಲ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಪ್ರೈವೇಟ್ ಸ್ಕೂಲ್ಗಿಂತನೂ ನಮ್ಮ ಸ್ಕೂಲೇ ಇನ್ನೂ ಚೆನ್ನಾಗಿದೆ. ನಾವು ತುಂಬಾ ಚೆನ್ನಾಗಿ ಓದ್ತಿದ್ದೀವಿ. ನಮ್ಮ ಶಾಲೆ ನಮ್ಮ ಹೆಮ್ಮೆ. ಮಾನ್ಯ ಶಾಸಕರು ನಮ್ಮ ಶಾಲೆಗೆ ನಮ್ಮ ಶಾಲೆ ಮತ್ತು ನಮ್ಮ ಜವಾಬ್ದಾರಿ ಕಾರ್ಯಕ್ರಮದಡಿಯಲ್ಲಿ ಅನೇಕ ಶಾಲೆಯ ಪರಿಕರಗಳನ್ನ ಒದಗಿಸಿರ್ತಾರೆ. ಇದು ಸೈನ್ಸ್ ಗಾಡ್ರೇಜ್, ಲೈಬ್ರರಿ ಗಾಡ್ರೇಜ್, ಅಲ್ಮಿರಾವನ್ನು ಕೊಟ್ಟಿರೋದ್ರಿಂದ ಲೈಬ್ರರಿ ಬುಕ್ ಮತ್ತೆ ಸೈನ್ಸ್ ಎಕ್ವಿಪ್ಮೆಂಟ್ಸ್ ಅನ್ನ ಜೋಡಿಸ್ಲಿಕ್ಕೆ ಬಹಳಷ್ಟು ಅನುಕೂಲ ಆಗಿದೆ ಶಾಲೆ. ಈ ವರ್ಷ LKG ಅನ್ನ ಹೊಸದಾಗಿ ಪ್ರಾರಂಭವನ್ನ ಮಾಡಿದ್ದೇವೆ. ನನ್ನ ಹೆಸರು ಉಮಾ. ನಾನು LKG ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಜುಕೇಶನ್ ಮಿನಿಸ್ಟರ್ ನಮ್ಮ ಸ್ಕೂಲಿಗೆ ತುಂಬಾ ಫೆಸಿಲಿಟೀಸ್ ಕೊಟ್ಟಿರೋದ್ರಿಂದ ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮ ಸ್ಕೂಲ್ ಏನ್ ಕಡಿಮೆ ಇಲ್ಲ, ತುಂಬಾ ಇಂಟ್ರೆಸ್ಟ್ ಇಂದ ಮಕ್ಕಳು ಕಲಿತಿರ್ತಾರೆ. ಇಲ್ಲಿ ಇದು 6ನೇ ಕ್ಲಾಸು. ಇಲ್ಲಿ ಕೂಡ ನಮ್ಮ ಎಜುಕೇಶನ್ ಮಿನಿಸ್ಟರ್ ಡೆಸ್ಕ್, ಟಿವಿ ಹಾಗೆ ಪ್ರಿಂಟರ್ ಅನ್ನ ಕೊಟ್ಟಿದ್ದಾರೆ. ಶಿಕ್ಷಣ ಸಚಿವರು ನಮಗೆ ಧ್ವಜಕಂಬನವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಟಿವಿ ಕೊಟ್ಟಿರೋದ್ರಿಂದ ಮಕ್ಳಿಗೆ ತುಂಬಾ ಯೂಸ್ ಆಗ್ತಾ ಇದೆ. ಸ್ಟೋರೀಸ್, ಆಕ್ಷನ್ ವರ್ಡ್ಸ್, ಬಾಡಿ ಪಾರ್ಟ್ಸ್, ಅದೇ ತರ ಪಿಕ್ಚರ್ ನೋಡಿ ತುಂಬಾ ಕಲಿತಾ ಇದ್ದಾರೆ. ಇದು 6th ಸ್ಟ್ಯಾಂಡರ್ಡ್. ಇದು 6th ಸ್ಟ್ಯಾಂಡರ್ಡ್ ಕ್ಲಾಸ್. ಇಲ್ಲಿ 6ನೇ ಕ್ಲಾಸ್ ಮಕ್ಕಳಿಗೆ ನಾವು ಇವ್ರು ಕೊಟ್ಟಿರುವ ಟಿವಿಯಿಂದಾಗಿ ನಾವು ಸಮಾಜ ವಿಜ್ಞಾನದ ಪರಿಕಲ್ಪನೆಗಳಿರ್ಬೋದು, ಭೂಪಟಗಳನ್ನ ತೋರಿಸೋದಾಗ್ಲಿರ್ಬೋದು, ಕಾಂಟಿನೆಂಟ್ಸ್ ಅನ್ನ ಪಾಠ ಮಾಡಕ್ಕಾಗ್ಲಿ, ಗಣಿತದ ವಿಷಯಗಳಲ್ಲಿ ಕೂಡ ನಾವು ಅತ್ಯಂತ ಸ್ಪಷ್ಟವಾಗಿ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಿದೆ. ಶಿಕ್ಷಣ ಸಚಿವರು ಈ ಒಂದು ಶಾಲೆಗೆ 5 ಗ್ರೀನ್ ಬೋರ್ಡ್ ಗಳನ್ನು ಕೊಟ್ಟಿರ್ತಾರೆ ಮತ್ತು ಅದೇ ರೀತಿ ಎಲ್ಲಾ ರೀತಿಯ ಕ್ರೀಡಾ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ ಮತ್ತು ಕಲಿಕೋಪಕರಣಗಳನ್ನು ಕೊಟ್ಟಿದ್ದಾರೆ. ಗ್ಲೋಬ್ಗಳು ಮತ್ತೆ ಕ್ರೀಡಾ ಸಾಮಗ್ರಿಗಳನ್ನ ನಮ್ಮ ಶಾಲೆಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಇದು ಪ್ರಿಂಟರ್ ಕೂಡ ಅವರ ಕೊಟ್ಟಿರೋದು. ಈ ಪ್ರಿಂಟರ್ ಕೊಟ್ಟಿರೋದ್ರಿಂದ ನಮ್ಗೆ ಅನೇಕ ವಿಷಯಗಳಲ್ಲಿ ಹೆಲ್ಪ್ ಆಗಿದೆ. ಪ್ರೈವೇಟ್ ಸ್ಕೂಲ್ಗಿಂತ ತುಂಬಾ ಹೆಚ್ಚಾಗಿ ಕಲಿತಿದ್ದಾರೆ. ಮಕ್ಕಳು ತುಂಬಾ ಖುಷಿಯಿಂದ ಸ್ಕೂಲಿಗೆ ಬರ್ತಾರೆ. ಯಾವ ಕ್ಲಾಸ್ ಅನ್ನೋದು? ಕಂಪ್ಯೂಟರ್ ಕೊಠಡಿ ಸರ್ ಇದು. ಮಾನ್ಯ ಸಚಿವರು ನಮ್ಮ ಶಾಲೆಗೆ ಕಂಪ್ಯೂಟರ್ ಕೊಟ್ಟಿರೋದ್ರಿಂದ ಸರ್ ನಮ್ಮ ಶಾಲೆ ಮಕ್ಕಳು ಕಂಪ್ಯೂಟರ್ ಕಲಿಕೆಗೆ ಅನುಕೂಲ ಆಗಿದೆ. ಹಾಗೆ ಡೆಸ್ಕ್ ಕೂಡ ಅವರೇ ಕೊಟ್ಟಿರೋದು. ಇದರಿಂದ ತುಂಬಾ ವ್ಯಾಲ್ಯೂಯೇಬಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನದ ಮೂಲಕ ಕಲಿಕೆ ಮಕ್ಕಳಿಗೆ ಅತ್ಯಗತ್ಯವಾಗಿದೆ. ಈ ಕಲಿಕೆಗೆ ಪೂರಕವಾಗುವಂತೆ ನಮ್ಮ ಶಿಕ್ಷಣ ಸಚಿವರಾದಂತಹ ಶ್ರೀಯುತ ಮಧು ಬಂಗಾರಪ್ಪನವರು ನಮ್ಮ ಮಕ್ಕಳಿಗೆ ಅಗತ್ಯವಾದಂತಹ ಕಲಿಕಾ ಸಾಮಗ್ರಿಗಳು, ಆಟದ ಸಾಮಗ್ರಿಗಳು ಅನ್ನು ಒದಗಿಸಿಕೊಟ್ಟಿರುತ್ತಾರೆ. ಈ ಒಂದು ಶಾಲೆಯಲ್ಲಿ ಕಂಪ್ಯೂಟರ್ ಕ್ಲಾಸ್ ಅನ್ನ ವಾರಕ್ಕೆ 2 ಟೈಮ್ ಮಕ್ಕಳಿಗೆ ಕ್ಲಾಸ್ ಅನ್ನ ಕೊಡ್ತಾ ಇದ್ದಾರೆ. ಕಂಪ್ಯೂಟರ್ ನ ಕಲಿಸ್ತಾ ಇದ್ದಾರೆ. ಕಂಪ್ಯೂಟರ್ ಕೊಟ್ಟಿರೋದ್ರಿಂದ ನಮ್ಮ ಶಾಲೆ ಮಕ್ಕಳಿಗೆ ಕಂಪ್ಯೂಟರ್ ಕಲಿಕೆ ತುಂಬಾ ಸುಲಭವಾಗ್ತಾ ಇದೆ. ಇದರಿಂದಾಗಿ ನಾವು ತಂತ್ರಜ್ಞಾನದ ಮೂಲಕ ಮಕ್ಕಳಿಗೆ ಕಲಿಸಲು, ಗ್ರಾಮೀಣ ಭಾಗದ ಮಕ್ಕಳು ತಂತ್ರಜ್ಞಾನದ ಕಲಿಕೆಯನ್ನ ಕಲಿತು ಸ್ಪರ್ಧಾತ್ಮಕ ಯುಗದಲ್ಲಿ ಅವರೂ ಸಹ ಪ್ರತಿಸ್ಪರ್ಧಿಗಳಾಗಲು ಅನುಕೂಲವಾಗಿದೆ. ಮಾನ್ಯ ಸಚಿವರು ನಮ್ಮ ಶಾಲೆಗೆ ಬೇಕಾದ ಅಗತ್ಯ ಶಿಕ್ಷಣ ಪರಿಕರಗಳನ್ನ ತಮ್ಮ ವೈಯಕ್ತಿಕ ದೇಣಿಗೆಯಲ್ಲಿ ನೀಡಿದ್ದು ನಮ್ಮ ಶಾಲೆಯ ಮಕ್ಕಳ ಭೌತಿಕ ಮತ್ತು ಶೈಕ್ಷಣಿಕ ಪ್ರಗತಿಗೆ ಕಾರಣವರಾಗಿದ್ದಾರೆ. ನಮ್ಮ ಶಾಲೆಯು ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದೆ ಹೆಚ್ಚಿನ ಶಿಕ್ಷಣ ಪ್ರಗತಿಯನ್ನು ಹೊಂದಿದ್ದು ಇದೆಲ್ಲ ಸಾಧನೆ ಮಾಡೋಕೆ ಶಾಸಕರು ಕಾರಣರಾಗಿದ್ದಾರೆ. ಊರ ಗ್ರಾಮಸ್ಥರು ಮತ್ತು STMC ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮಾನ್ಯ ಸಚಿವರಿಗೆ ಧನ್ಯವಾದಗಳು.